ಅದೆಷ್ಟು ಕೇಳತ್ತೋ ಅಷ್ಟನ್ನು ಖರ್ಚು ಮಾಡ್ತಾ ಹೋಗಿದ್ದೀನಿ. ಎಲ್ಲೂ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಬಟ್ ಸ್ಟಿಲ್ ಲೆಕ್ಕ ಅಂತ ಒಂದಿರ್ಬೇಕಲ್ವಾ? ₹1 ಚಾಕ್ಲೇಟ್ ತೊಗೊಂಡ್ರು ಲೆಕ್ಕನ ಬರೆದಿಡಬೇಕು, ಅದೊಂದು ಕ್ರಮ. ಬಾವ, ಬಟ್ ಅದ್ರ ಅಗತ್ಯ ನನಗೆ ಕಾಣಿಸ್ಲಿಲ್ಲ. ಲೆಕ್ಕ ಹಾಕ್ಬೇಕು ನಿಜ, ಆದರೆ ಎಲ್ಲದಕ್ಕೂ ಲೆಕ್ಕ ಹಾಕಬೇಕು ಅನ್ನೋದು ನನ್ನ ಪಾಲಿಸಿ ಅಲ್ಲ. ಏನು ಗೊತ್ತಾ ಬಾವ, ಮನೆ ಅಂದರೆ ಬರೀ ಪ್ಲೇಸ್ ಅಲ್ಲ, ಅದು ನನ್ನ ಆ್ಯಟಿಟ್ಯೂಡ್ ಮತ್ತು ಸ್ಟೇಟಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ನಾವು ಒಂದು ದಿನಕ್ಕೋಸ್ಕರನೋ, ತಿಂಗಳಿಗೋಸ್ಕರನೋ, ವರ್ಷಕ್ಕೋಸ್ಕರನೋ ಕಟ್ಟೋದಲ್ಲ. ಒಂದು ಇಡೀ ಲೈಫ್ ಟೈಮ್ನ ತಲೆಯಲ್ಲಿ ಇಟ್ಕೊಂಡು ಕಟ್ತೀವಿ. ಸೊ ನನ್ನ ಪ್ರಕಾರ ಮನೆ ಅಂದರೆ ಅದೊಂಥರ ಸ್ಟ್ರಾಂಗ್ ಫೀಲಿಂಗ್ ಬಾವ. ಇನ್ಫ್ಯಾಕ್ಟ್ ಎಲ್ಲರೂ ಅವ್ರ ಮೈಂಡಲ್ಲೇ ಅವ್ರ ಕನಸಿನ ಮನೆನ ಬಿಲ್ಡ್ ಮಾಡಿರ್ತಾರೆ, ಇದ್ರೆ ಹಾಗಿರಬೇಕು ಹೀಗಿರಬೇಕು ಅಂತ. ಅದನ್ನು ರಿಯಾಲಿಟಿ ತಂದಿರ್ತೀವಿ ಅಷ್ಟೇ. ಮನೆ ಅನ್ನೋದು ನನಗಿಷ್ಟು ದಿನ ಕನಸಾಗಿತ್ತು, ಈಗ ಅದು ನನಸಾಗಿದೆ. ನನಗೊಂದು ಫ್ರಮ್ ಅಡ್ರೆಸ್ ಇದೆ ಈಗ. ಸೊ ಜಸ್ಟ್ ಇಮ್ಯಾಜಿನ್ ನನ್ನ ಫೀಲಿಂಗ್ ಹೆಂಗಿರಬೇಕು ಅಂತ. ಐ ಆಮ್ ಆನ್ ಟಾಪ್ ಆಫ್ ದಿ ವರ್ಲ್ಡ್. ಅದೊಂಥರ ಫೀಲಿಂಗ್ ಬಾವ. ಅಂದಮೇಲೆ ಈ ಸಣ್ಣ ಪುಟ್ಟ ಖರ್ಚೆಲ್ಲ ನನ್ನ ಕಣ್ಮುಂದೆ ಬರತ್ತಾ? ಏನೇ ಹೇಳಿ ಬಾವ, ಐ ಡೋಂಟ್ ಕೇರ್. ಬಿಸ್ನೆಸ್ ಸೂಪರಾಗಿ ನಡೀತಿದೆ, ಪ್ರಾಫಿಟ್ ಮೇಲೆ ಪ್ರಾಫಿಟ್. ಲೋನ್ ಅಂತೂ ತಗೊಂಡಿಲ್ಲ, ಇನ್ನೂ ಒಳ್ಳೆ ಕ್ಲೈಂಟ್ಸ್ಗಳು ಸಿಕ್ಕಿದ್ದಾರೆ. ನಥಿಂಗ್ ಟು ವರಿ. ಸೊ ಅಲ್ಲಿ ಬಂದಿದ್ದ ದುಡ್ಡನ್ನ ಇಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಸರಿ, ಯು ಗಾಯ್ಸ್ ಕ್ಯಾರಿ ಆನ್. ನಾನು ಬಂದಿರೋ ಗೆಸ್ಟ್ನೆಲ್ಲ ಮಾತಾಡ್ಸ್ಬಿಡ್ತೀನಿ. ಶ್ಯೂರ್. ಸಾರಿ ಅಣ್ಣ. ಸಾರಿನಾ? ಯಾಕೆ? ಜೀವ ಆ ಥರ ಮಾತಾಡಿದ್ದು ನಿನಗೆ ವಿಯರ್ಡ್ ಅನ್ಸಿರ್ಬೋದು, ಹರ್ಟ್ ಆಗಿರ್ಬೋದು, ಅದಕ್ಕೆ ಸಾರಿ ಅಣ್ಣ. ಓಕೆ ಪುಟ್ಟ, ನಾನೇನು ಅಂದ್ಕೊಂಡಿಲ್ಲ. ಈಗ ಅವನು ಹಳೆ ಜೀವ ಅಲ್ಲ, ಅಚೀವ್ ಮಾಡಿದ್ದಾನೆ, ಹಾಗಾಗಿ ಕಾನ್ಫಿಡೆನ್ಸ್ ಬಂದಿದೆ. ಕಾನ್ಫಿಡೆನ್ಸಲ್ಲಿ ಆ ಥರ ಮಾತಾಡಿದ್ದಾನೆ. ಅವನು ಹೇಳಿದ್ದು ಸ್ವಲ್ಪ ಬೇರೆ ಥರ ಅನ್ಸಿದ್ದು ನಿಜ, ಬಟ್ ಅವನೇನು ತಪ್ಪು ಹೇಳಲಿಲ್ಲ. ಇಟ್ಸ್ ಓಕೆ, ನೀನೇನು ಅನ್ಕೋಬೇಡ. ಸರ್, ಇವಾಗ ಬಂದ್ರಾ? ಬನ್ನಿ. ನೀನ್ ಇರಬೇಕಾಗಿರೋದು ಇಲ್ಲಲ್ಲ, ಇಲ್ಲಿ ಬಾ. ವೆರಿ ಗುಡ್. ಸರ್ ಒಂದು ನಿಮಿಷ. ಅಪ್ಪ, ಅಮ್ಮ. ಏನಪ್ಪ? ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ರಾಜೇಂದ್ರ ಭೂಪತಿ ಸರ್ ಅಂತ, ಇವರೇನೆ. ನಮಸ್ಕಾರ. ನಮಸ್ಕಾರ ಸರ್, ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಥ್ಯಾಂಕ್ ಯು ಅಮ್ಮ. ಸರ್ ಬನ್ನಿ. ಸರ್ ಇವರು ಗೊತ್ತು ಬಿಡಪ್ಪ, ತುಂಬಾ ಹಳೆಯ ಪರಿಚಯ. ಗೊತ್ತಾ? ಹೇಗೆ ಸರ್? ಬಿಸ್ನೆಸ್ ವಿಚಾರವಾಗಿ ಆಗಾಗ ಭೇಟಿ ಆಗ್ತಾ ಇರ್ತೀವಿ ಅಲ್ವಾ ಗೌತಮ್ ದಿವಾನ್? ಹೌದಾ? ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಹಲೋ, ಸರ್ ಬನ್ನಿ. ಗೆಳೆಯ, ಜೀವನ್ಗೂ ಇವನಿಗೂ ಏನೋ ಸಂಬಂಧ? ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ. ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೋ, ನಮ್ಮ ಕಾಲು ಬಿಡದಲ್ಲೇ ವೈರಿಂಗ್ ಮಾಡ್ತಾನೆ ಇರ್ತಾನೆ. ನನಗೆ ಯಾಕೋ ಬೇರೆ ಸ್ಮೆಲ್ಲೇ ಬರ್ತಾ ಇದೆ ಕಣೋ. ಯಾವುದಕ್ಕೂ ನಾವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನು ಮಾತಾಡ್ಬಿಡು, ಸುಮ್ಮನೆ ಇದ್ಬಿಡು, ಆಮೇಲೆ ನೋಡ. ವೈಷ್ಣವಿ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಬಿಡು, ನಾನು ನೋಡ್ತೇನೆ. ಸರ್ ಇವಾಗ ತಾನೇ ಬಂದ್ರಿ, ಈಗಲೇ ಹೊಡ್ತೀರಾ? ತುಂಬ ಮುಖ್ಯವಾದ ಕೆಲಸ ಇದೆ, ನಾನು ಅರ್ಜೆಂಟ್ ಹೋಗ್ಲೇಬೇಕು. ಸರ್ ಒಂದು ನಿಮಿಷ ಬನ್ನಿ ಸರ್, ಕೂತ್ಕೊಳ್ಳಿ.
ಸರ್ ಒಂದು ನಿಮಿಷ ಬಂದೆ. ಓಕೆ. ಏನಿಲ್ಲ ಯಾಕೆ? ಸರ್ ಇದು ನನ್ನ ಖುಷಿಗೆ. ನೀವು ಬೇಕಾದರೆ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ರೆಸ್ಪೆಕ್ಟ್ ಅನ್ಕೋಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಆಶೀರ್ವಾದ ಮಾಡಿ. ನೋಡು ಕಾಲ ಚೆನ್ನಾಗಬಾರ್ದು. ಸರಿಪ್ಪ, ನಾನು ಬರ್ತೀನಿ. ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಪೂಜೆ ಮುಗಿಸಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ನೋಡು, ನನಗೆ ಇಮಿಡಿಯೇಟ್ ಕೆಲಸ ಐತೆ. ಇನ್ನೊಂದ್ಸಾರಿ ನಿಮ್ಮ ಮನೆಗೆ ಬರ್ತೀನಿ, ಊಟನೂ ಮಾಡ್ತೀನಿ. ಆಯ್ತಾ? ಖಂಡಿತ ಬರ್ಬೇಕು ಸರ್. ಎಸ್. ಸರ್ ನನ್ನ ವೈಫ್ನ ಪರಿಚಯ ಮಾಡಿಸ್ತೀನಿ ಒಂದು ನಿಮಿಷ. ಮಹಿ. ಇರ್ಲಿ ಬಿಡು, ಇನ್ನೊಂದ್ಸಾರಿ ಬರ್ತೀನಲ್ಲ ಆಗ ಭೇಟಿ ಮಾಡ್ತೀನಿ. ಬರಲ್ಲ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್.